ಸಿನಿಮಾಗಳಲ್ಲಿ ನಾನು ನೋಡಿದಾಗ ಐ ಡೋಂಟ್ ನೋ, ಬಟ್ ನನಗೆ ಅನ್ನಿಸ್ತಾ ಇತ್ತು ನೀವು ಒಂದು ಸ್ವಲ್ಪ ಇಂಟ್ರೋವರ್ಟ್ ಇದ್ದೀರಾ ಅಂತ ಅನ್ನಿಸ್ತಾ ಇತ್ತು ಸಿನಿಮಾಗಳಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ನೋಡಿದಾಗ. ಬಟ್ ನೀವು ಮಾತಾಡಿದಾಗ ಅನ್ನಿಸ್ತು ಮಲ್ಲಿಗೆ ಚೆಲ್ಲದ ಹಾಗಾಯಿತು ನನಗೆ. ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ, ಥ್ಯಾಂಕ್ ಯು. ಇಲ್ಲ, ನಿಜವಾಗ್ಲೂ ನೈಸ್ ಕಾಂಪ್ಲಿಮೆಂಟ್, ಥ್ಯಾಂಕ್ಸ್ ಫಾರ್ ದ್ಯಾಟ್. ಹಾಂ, ನಾನು ಸ್ವಲ್ಪ ಇಂಟ್ರೋವರ್ಟೇ ಇಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ತೊಗೋತೀನಿ ಓಪನ್ ಅಪ್ ಆಗೋದಕ್ಕೆ. ಪ್ರಾಬಬ್ಲಿ ಅದು ಯಾಕೆ ಅಂತಂದರೆ ಅದೇ ಹಿಂಗೆ ಬೇಗ ನೀವು ಜಡ್ಜ್ ಮಾಡ್ದಂಗೆ ಜನ ಜಡ್ಜ್ ಮಾಡಿಬಿಡ್ತಾರೆ. ಅದಕ್ಕೇನೆ ಸೊ ನಾನು ಕೌಂಟ್ರ್ ಜಡ್ಜ್ ಮಾಡ್ಬೇಕಲ್ವಾ. ಓ, ಇವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಇವ್ರು ಹಿಂಗೆ ಅಂದ್ಕೊಂಡಿದಾರ ಅಂತ. ಸೊ ಮೇ ಬಿ ಅದು ಆ್ಯಕ್ಚುಲಿ ಬೈ ನೇಚರ್ ನಾನು ಇಂಟ್ರೋವರ್ಟ್ ಆಗೋದಕ್ಕೆ ಕಾರಣ ಪ್ರಾಬಬ್ಲಿ ಏನು ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದು ಒಂದು ನನ್ನ ಟ್ರೇಟ್ ನಂಗೆ ಗೊತ್ತಿಲ್ಲದೇನೆ ಎಷ್ಟೋ ಸತಿ ಈಗೆಲ್ಲ ನನ್ನ ಮಗಳು ಹೇಳ್ತಾಳೆ, ಅಮ್ಮ ಸ್ಟಾಪ್ ಅಂತ, ಓಕೆ ಅಂತ. ಏಕೆಂದರೆ ನಂಗೆ ಗೊತ್ತಿಲ್ಲದೇ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇಟ್ ಟೇಕ್ಸ್ ಮಿ ಅ ಲಿಟಲ್ ಟೈಮ್ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಮಾತಾಡೋದಕ್ಕೆ. ಆ್ಯಂಡ್ ಅದಕ್ಕೂ ಮುಂಚೆ ಅಂತಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಚಿಕ್ಕವಳು, ಸ್ಕೂಲಲ್ಲಿದ್ದೆ. ನನ್ನ ಪ್ರಪಂಚನೇ ಬೇರೆ ಆಗಿತ್ತು. ಈ ಸಿನಿಮಾ ಪ್ರಪಂಚನೇ ಅಂದರೆ ಈ ನಮ್ಮ ಇಂಡಸ್ಟ್ರಿ ಅದೊಂದು ಬೇರೆ ಪ್ರಪಂಚ. ಚೈಲ್ಡ್ ಆರ್ಟಿಸ್ಟಾಗೆಲ್ಲ ಮಾಡಿದ್ದೆ, ಆ್ಯಡ್ಸ್ ಮಾಡ್ತಿದ್ದೆ, ಸಿನಿಮಾಗಳು ಮಾಡಿದ್ದೆ. ಬಟ್ ಆಗಿನ ಎಕ್ಸ್ಪೋಜರ್ಗೂ ಒಂದು ಹೀರೋಯಿನ್ನಾಗಿ ಇಂಟ್ರೊಡ್ಯೂಸ್ ಆಗಿ ಇಂಡಸ್ಟ್ರಿ ನಿಮ್ಮನ್ನು ನೋಡೋ ರೀತಿ ಅಥವಾ ನೀವು ಇಂಡಸ್ಟ್ರಿ ನೋಡೋ ರೀತಿ ತುಂಬ ಏನಂತಾರೆ, ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅವಾಗೆಲ್ಲ ಅವ್ರಿಗೆ ನನ್ನ ಏಜ್ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಏನೋ ಉದ್ದಕ್ಕಿದ್ದೀನಿ, ಓಕೆ ಮಾಮೂಲಿ ರೆಗ್ಯುಲರ್ ಏನಂತಾರೆ ಒಂದು ಅಡಲ್ಟ್ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ ಸುಮಾರು ಜನ. ಬಟ್ ಐ ವಾಸ್ ಸ್ಟಿಲ್ ಅ ಚೈಲ್ಡ್. ಆ್ಯಂಡ್ ಆ ಮೆಂಟಾಲಿಟಿ ಹೋಗಲ್ಲ ಅಲ್ವಾ, ಅವ್ರು ಸ್ಟಿಲ್ ಗ್ರೋಯಿಂಗ್ ಅಪ್. ಆ್ಯಂಡ್ ಅವ್ರುಗಳು ನನ್ನನ್ನು ನೋಡ್ತಾ ಇದ್ದಿದ್ದ ರೀತಿ ಬೇರೆ, ನಾನು ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ಐ ವಾಸ್ ಅ ಲಿಟ್ರಲಿ ಒಂದು ಹೇಳ್ತಾರೆ ಗೊತ್ತಾ, ಚೈಲ್ಡ್ ಟ್ರ್ಯಾಪ್ಡ್ ಇನ್ ಅ ವುಮನ್ಸ್ ಬಾಡಿ ಅಂತ, ಅದೇ ಥರನೇ. ಸೊ ನಾನು ಆ ಥರ ಒಂದು ಹೀರೋಯಿನ್ ಅಂದ್ರೆ ಹಿಂಗಿರಬೇಕು, ಆ ಥರ ಎಲ್ಲ ಬಿಹೇವ್ ಮಾಡಬೇಕು ಅಂತ ನನಗದು ಆಗ್ತಾ ಇರಲಿಲ್ಲ. ಫೋರ್ಸ್ಫುಲ್ಲಾಗಿ ಮಾಡಬೇಕೇ ಹೊರತು ಒಳಗಿಂದ ಬೈ ನೇಚರ್ ಅದು ಕಷ್ಟ ಆಗೋದು. ಸೊ ನನಗದು ಯಾವುದು ಅದು ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಸಿನಿಮಾ ಅಂದ ತಕ್ಷಣ ಒಂದು ಕೆಲವೊಂದು ರೀತಿ ರಿವಾಜ್ಗಳಿರುತ್ತೆ, ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ. ಅದು ನಾನು ತಪ್ಪು ಅಂತ ಹೇಳಲ್ಲ, ಅವರೆಲ್ಲ ಡೆಡಿಕೇಟೆಡು ಪ್ರೊಫೆಷ್ನಲ್ಸ್ ಎಲ್ಲ ಸರಿ, ಆ್ಯಂಡ್ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಬಟ್ ನನ್ನ ಜಗತ್ತು ಹೇಗಿತ್ತು ಅಂದರೆ ನನಗಿನ್ನೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಸಿನಿಮಾ ಒಂದೇ ಅಲ್ಲ ನನಗೆ, ನಾನು ಅಲ್ಲೇನೋ ಒಂದು ಪುಸ್ತಕ ನೋಡಬೇಕು, ಅಲ್ಲೇನೋ ಕಾಣಿಸ್ತಾ ಇದ್ಯಾಕೆ ಹಿಂಗೆ, ಇದ್ರ ಬಗ್ಗೆ ತಿಳ್ಕೊಬೇಕು, ಇಲ್ಲಿ ಶಾರ್ಟ್ ಕಟ್ ಅಂತಿದ್ದಾಗೇನೆ. ಆ್ಯಂಡ್ ಇನ್ನೊಂದೇನು ಅಂದರೆ ಐ ವಾಸ್ ನೆವರ್ ಅ ಮೆಥಡ್ ಆ್ಯಕ್ಟರ್. ನಾನು ಆ ಥರ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ, ಏನೂ ಇಲ್ಲ. ಆ್ಯಂಡ್ ನನ್ನ ಫಸ್ಟ್ ನಿರ್ದೇಶಕರೇ ಸಂಗೀತಂ ಶ್ರೀನಿವಾಸರಾವ್ ಅವರು. ಅವರು ತುಂಬ ಸ್ಪಾಂಟೇನಿಯಸ್ ಆಗಿ ಆ್ಯಕ್ಟ್ ಮಾಡೋದ್ರ ಬಗ್ಗೆ ತುಂಬ ಒತ್ತು ಕೊಡೋರು. ಸೊ ಹಾಗಾಗಿ ಆ ಸ್ಪಾಂಟಿನಿಟಿ. ಸೊ ಇಲ್ಲಿ ಕಟ್ಟಂದು ಶಾರ್ಟ್ ಎಲ್ಲ ಓಕೆ ಅಂದ ತಕ್ಷಣ ಇಲ್ಲಿ ಬಂದರೆ ಇಲ್ಲೇನಾದ್ರು ಕಣ್ಣಿಗೆ ಕಂಡ್ರೆ ಅದನ್ನು ತಿಳ್ಕೊಬೇಕು. ಸೊ ಮೈ ವರ್ಲ್ಡ್ ವಾಸ್ ವೆರಿ ಬಿಗ್. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು ಬೇಕಾದಷ್ಟಿತ್ತು. ನಾನು ಈಗ ನನ್ನ ಪ್ರಕಾರ ಇವರೇನಿದು ಬಾವಿ ಒಳಗಿನ ಕಪ್ಪೆ ಥರ ಇಲ್ಲೇ ಇರಕ್ಕೆ ನೋಡ್ತಾರೆ, ಇದೆಲ್ಲ ತಿಳ್ಕೊಬೋದಲ್ವಾ, ಎಲ್ಲ ಕಲ್ತ್ಕೋಬೋದಲ್ವಾ ಅಂತ. ಅವ್ರಿಗೆ ಇದು ಎಲ್ಲಿಂದ ಬಂದಿದೆ ಅಂತ ಅವ್ರುಗಳಿಗೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಒಂದು ಗ್ಯಾಪ್ ಇತ್ತು. ಅದೊಂಥರ ಹಾಗೆ ಕಂಟಿನ್ಯೂನೂ ಆಗೋಯ್ತು. ಆ್ಯಂಡ್ ಜೊತೆಗೆ ಇನ್ನೊಂದು ಅಮ್ಮ ಯಾವಾಗಲೂ ಹೇಳೋರು, ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಮಿಕ್ಸ್ ಮಾಡಬಾರ್ದು, ಅದು ಯಾವಾಗಲೂ ರೈಲ್ವೆ ಟ್ರ್ಯಾಕ್ ಥರ ಇರಬೇಕು ಅಂತ. ಸೊ ಹಾಗಾಗಿ ಶೂಟಿಂಗ್ ಮುಗೀತಾ ಎಲ್ಲ ಆಯಿತಾ, ಓಕೆ ಸಿ ಯು ಬಾಯ್ ಟುಮಾರೋ ಅಥವಾ ಬಾಯ್ ಅಂತ ಹೇಳಿ ಮನೆಗೆ ಬಂದರೆ ಸ್ವಿಚ್ ಆಫ್ ಅಷ್ಟೇ. ನನಗೂ ಅಲ್ಲಿಗೂ ಏನೂ ಸಂಬಂಧನೇ ಇಲ್ಲ. ಅಲ್ಲ, ಅದು ಹಂಗೆ ಸಾಧ್ಯ ಆಗ್ತಿತ್ತಾ? ಬಿಕಾಸ್ ವೆರಿ ಯಂಗ್ ಏಜಲ್ಲಿ ನೀವು ಬಂದಿದ್ರಿ. ಅವತ್ತಿಂದ ಇವತ್ತವರೆಗೂ ಹಂಗೆ ಇದ್ದೀನಿ. ಓಕೆ. ಸೊ ಅದು ರೂಢಿಯಾಗಿ ಹೋಗ್ಬಿಟ್ಟು. ಸೊ ತುಂಬ ಜನ ಅಂದ್ಕೊಳ್ಳೋರು ಐ ಆಮ್ ಇಂಟ್ರೋವರ್ಟ್, ಅದೇ ಮಾತಾಡಲ್ಲ ಇದು ಅಂತ. ದಟ್ಸ್ ಹೌ ಇಟ್ ಹ್ಯಾಪನ್. ಇಲ್ಲ, ಅದು ನಂದು ಮೊದಲ ಪರ್ಸೆಪ್ಷನ್ ಇತ್ತು. ನೌ ಇಟ್ ಈಸ್ ಚೇಂಜ್ಡ್. ನಾನು ನಿಮ್ಮನ್ನು ಹಿಂಗೆ ಮುಖತಃ ಯಾವತ್ತೂ ಭೇಟಿ ಆಗಿಲ್ಲ. ಹಾಗಾಗಿ ನನಗೆ ಸಿನಿಮಾಗಳಲ್ಲಿ ನೋಡಿದಾಗ, ಕಾರ್ಯಕ್ರಮದಲ್ಲಿ ನೋಡಿದಾಗ
ಅವಾಗ ಸಿನಿಮಾಗಳಲ್ಲಿ ಆ ಪಾತ್ರ ಏನು ಕೇಳ್ತಿತ್ತು ಅದು ಮಾಡಬೇಕಾಗಿತ್ತು. ಬಟ್ ಆಫ್ ದ ಸ್ಕ್ರೀನ್ ನೋಡಿದಾಗ ಎಸ್, ಯಾಕೆಂದರೆ ನನಗೆ ಯಾವಾಗಲೂ ಅನ್ಸೋದು ಮಾತಾಡೋದಕ್ಕೆ ಟಾಪಿಕ್ ಬೇಕಲ್ವ. ನನಗೆ ಯಾವಾಗಲೂ ಅಂದರೆ ಜನರಲಾಗಿ ಏನು ಬರೀ ಮೇಕಪ್ ಬಗ್ಗೆ ಮಾತಾಡು, ಕೂದಲು ಬಗ್ಗೆ ಮಾತಾಡು, ಅಥವಾ ನೀನು ಈ ಡಯಟ್ ಮಾಡಿದ್ಯಾ, ನಾನು ಆ ಡಯಟ್ ಮಾಡ್ದೆ, ಅದು 10 ನಿಮಿಷ ಮಾತಾಡ್ತೀನಿ, 15 ನಿಮಿಷ ಮಾತಾಡ್ತೀನಿ. ಅದಾದಮೇಲೆ 14 ನಿಮಿಷಕ್ಕೆ ನಂಗೆ ತಲೆ ಕೆಟ್ಟೋಗುತ್ತೆ. ಓ ಬೇರೆ ಏನಾದರೂ ಬೇಕಲ್ಲಪ್ಪ. ನಿಮಗೆ ಬೋರ್ ಆಗೋದಕ್ಕೆ ಮುಂಚೆ ಕೇಳ್ತೀನಿ, ನೀವು ಡಯಟ್ ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಇನ್ಮೇಲೆ ಈಗ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆ? ಅಲ್ಲ, ಒಂದು ಈ 4 ವರ್ಷ ಶ್ರೀರಸ್ತು ನಡೆದಾಗ ಫುಲ್ ಏನಂತಾರೆ, ಒಂದು ಎಕ್ಸಸೈಸ್ ರೊಟೀನು, ರೆಜಿಮ್ ಅದೆಲ್ಲ ಏನಿತ್ತಿಲ್ಲ. ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದು 10-10:30 ಆವಾಗ ಊಟ ಮಾಡು, ಅದೆಲ್ಲ ಒಂದು ಸ್ವಲ್ಪ ಏರ್ಪೇರ್ ಆಗಿತ್ತು. ಸೊ ಅದೆಲ್ಲ ಒಂಚೂರು ಈಗ ಕರೆಕ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ